ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭ ಕೋರುವರು ಖಾಲಿದ್ ಅಫ್ಜಲ್ ಜಾಗೀರ್ದಾರ್, ರಫತ್ ಜಾಗೀರ್ದಾರ್, ಅಸ್ಮತ್ ಜಾಗೀರ್ದಾರ್, ಫಾರೂಕ್ ಪಟೇಲ್, ಬಾಬಾ ಪಟೇಲ್, ಕಸೂರ್ ಪಟೇಲ್, ಡಾಕ್ಟರ್ ಯತಾಶಾಮ್ ಅಫ್ಜಲ್ ಜಾಗೀರ್ದಾರ್, ಇಕ್ರಮ್ ಜಾಗೀರ್ದಾರ್. ನೀವು ಒಬ್ಬರಿಗೊಬ್ಬರು ಮಾಡಿ ಸರ್. ಎಲ್ಲರಿಗೆ ಅಸ್ಸಲಾಮ್ ಅಲೈಕುಮ್ ಮತ್ತು ನಮಸ್ಕಾರ. ಈ ಅಫ್ಜಲ್ಪುರ್ ಎಲ್ಲ ನಮ್ಮ ನಾಗರಿಕರಿಗೆ, ಎಲ್ಲ ಮುಸ್ಲಿಂ ಬಾಂಧವರಿಗೆ, ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಈ ರಂಜಾನ್ ಹಬ್ಬದ ಶುಭಾಶಯಗಳು. ಈ ಹಬ್ಬ ವಿಶೇಷವಾಗಿ ನಾವು ಆಚರಿಸಿದ್ದು ಎಸ್ಪೆಷಲಿ ಈ ಹಬ್ಬದಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು ಎಲ್ಲ ಸೇರಿ ಎಲ್ಲರಿಗೆ ಒಂದಕ್ಕೊಂದು ಭೇಟಿ ಮಾಡಿ ಈದ್ಗಾಗ ಬರ್ತಾರೆ, ಎಲ್ಲವರು ಬರ್ತಾರೆ. ಇಲ್ಲಿ ಶಿರ್ಕುರ್ಮ ಸಲುವಾಗೂ ಎಲ್ಲ ನಮ್ಮ ಹಿಂದೂ ಬಾಂಧವ್ರನ್ನ ಬರ್ತಾರೆ, ಎಲ್ಲ ಮುಸ್ಲಿಂ ಬಾಂಧವ್ರನ್ನ ಬರ್ತಾರೆ. ನಾವು ಎಲ್ಲ ಜೊತೆಗೆ ಎಲ್ಲ ಕೂಡಿ ಎಲ್ಲ ಮಂದಿ ನಾವು ಇದು ಹಬ್ಬ ಆಚರಿಸ್ತೀವಿ. ಇದು ಭಾಳ ವಿಶೇಷ. ಈ ಹಬ್ಬದಲ್ಲಿ ಎಲ್ಲ ಜನರು ನಮ್ಮ ಕಡೆಯಿಂದ ಎಲ್ಲರಿಗೆ ನಮ್ಮ ರೀತಿಯಿಂದ ಮತ್ತು ಈ ವಿಶೇಷವಾಗಿ ಈ ಹಬ್ಬ ಈ ವರ್ಷ ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದೆ. ಇದು ಈ ಸಲ ಇದು ಡಬಲ್ ಆಗಿದೆ, ಖುಷಿ ಡಬಲ್ ಆಗಿದೆ. ಅದಕ್ಕಾಗಿ ನನ್ನ ಕಡೆಯಿಂದ ಎಲ್ಲ ಯುಗಾದಿ ಹಬ್ಬದು ನಮ್ಮ ಕಡೆಯಿಂದ ವಿಶೇಷವಾಗಿ ಎಲ್ಲ ನಮ್ಮ ಹಿಂದೂ ಬಾಂಧವರೇ ಆಗಲಿ, ಮುಸ್ಲಿಂ ಬಾಂಧವರೇ ಆಗಲಿ, ನಮ್ಮ ರೈತರಾಗಲಿ ಎಲ್ಲರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಈ ವಿಶೇಷವಾಗಿ ಇದು ರಂಜಾನ್ ಹಬ್ಬದ ಬಗ್ಗೆ ಯಾವ ಥರ ಇದು ಯಾಕೆ ಮಾಡ್ಬೇಕನ್ಕಿಸಿ ಇದು ನಾವು ಒಂದು ತಿಂಗಳು ರೋಜಾ ಇಟ್ಕಿಸಿ ಎಲ್ಲ ನಾವು ಇದರಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತದೆ. ಈ ಬಡವ್ರದ್ದು ಅವ್ರದ್ದು ಕಷ್ಟ ಇರ್ತದೆ. ನಮ್ಮ ಈ ಪೂರ ಒಂದು ತಿಂಗಳು ಮುಂಜಾನೆ 4ರಿಂದ 6 ತನಕ ಒಟ್ಟು ಒಂದು ಏನು ತಿನ್ನೋದಿಲ್ಲ, ರೋಜಾ ಇಡ್ತೀವಿ. ಅದರಿಂದ ನಮ್ಗೊಂದು ಅವ್ರದ್ದು ಕಷ್ಟ ನಮಗೂ ಗೊತ್ತಾಗುತ್ತದೆ, ಹಸು ಹ್ಯಾಂಗಿದೆ. ಅದರಿಂದ ಅದೇ ಟೈಮ್ಲಿ ಮತ್ತು ಲಾಸ್ಟಿಗೆ ಜಕಾತ್ ಕೊಡ್ತೀವಿ. ಜಕಾತ್ಲಿಂದ ನಮ್ಮಲ್ಲಿ ಸೇವಿಂಗ್ ಇದೆ ಎಷ್ಟು, ಅದರಲ್ಲಿಂದ 2.5% ಅದರ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಬಡವರಿಗೆ ನಾವು ಅಮೌಂಟ್ ಎಲ್ಲ ಹಚ್ತೀವಿ. ಎಲ್ಲ ಇದು ಮತ್ತಿಷ್ಟು ಎಲ್ಲ ಸ್ವಲ್ಪ ವಿಶೇಷವಾಗಿ ನಮ್ಮ ರಫತ್ ಜಾಗೀರ್ದಾರನ್ನು ರಂಜಾನ್ ಹಬ್ಬದ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಈ ರಂಜಾನ್ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ಪ್ರತಿಯೊಂದು ಧರ್ಮದಾಗ ಅದರದ್ದೇ ಆದ ತತ್ವ ಸಿದ್ಧಾಂತ ಇರ್ತವೆ. ನಮ್ಮ ಧರ್ಮದಾಗ 5 ಇದೆ. 5 ಸ್ತಂಭ ಅಂದರೆ ನಮಾಜ್, ರೋಜಾ, ಜಕಾತ್, ಹಜ್ ಮತ್ತು ಲಾ ಇಲಾಹ ಇಲ್ಲಲ್ಲಾಹ್ ಅಂತಕ್ಕಂಥ ನಮ್ಮದು ಒಂದು ಶ್ಲೋಕ. ಈ 5 ಸ್ತಂಭಗಳನ್ನು ಮುಖ್ಯವಾಗಿದೆ. ಅದರಲ್ಲಿ ಈ ರಂಜಾನ್ ಕೂಡ ಒಂದಿದೆ. ಒಂದು ತಿಂಗಳ ಸತತವಾಗಿ ನಾವು ಉಪವಾಸ ಇದ್ದಕ್ಕಿಸಿ ಈ ತಿಂಗಳಲ್ಲಿ ವಿಶೇಷವಾಗಿ ದಾನ ಧರ್ಮ ಮಾಡೋದು ಮತ್ತು ಬಡವರಿಗೆ ಸಹಾಯ ಮಾಡೋದು. ಇದರಿಂದ ಏನಾಗ್ತದೆ, ಮನಸ್ಸಿನಲ್ಲಿ ಕ್ರೋಧವನ್ನು ಹೋಗಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸರ್ವ ಸಮಾಜದವರು ಮತ್ತು ಅಫ್ಜಲ್ಪುರ ವಿಶೇಷವಾಗಿ ಇದರ ವಿಶೇಷತೆ ಏನಂದರೆ, ಎಲ್ಲ ಸಮಾಜದವರು ಭಾಳ ತಿಳುವಳಿಕೆಯಿಂದ ಇಲ್ಲಿ ಯಾವುದೇ ಕೋಮಗಲುವಿಗೆ ಆಸ್ಪದ ಕೊಡೋದಿಲ್ಲ. ನಮಗಿಂತ ಹೆಚ್ಚಾಗಿ ಏನು ಮೇಜರ್ ಕಮ್ಯುನಿಟಿ ಇದೆ, ಲಿಂಗಾಯತ ಸಮಾಜ ಇದೆ, ಅವರೇ ಇಂಥ ಸಂದರ್ಭ ಬಂದಾಗ ಎದುರು ಬಂಧಿಸಿ ಅಂಥವು ಯಾವುದೇ ಘಟನೆಗಳನ್ನು ಜರುರು ಕೊಡೋಲ್ಲ. ಮತ್ತು ಈ ಹಬ್ಬಕ್ಕೆ ವಿಶೇಷವಾಗಿ ನಮ್ಮ ಆಹ್ವಾನ ಮೇರೆಗೆ ನಮ್ಮ ಮನೆಗಳಿಗೆ ಬಂಧಿಸಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ. ಅದರಿಂದ ಈಗ ನಾವು ಬಡವರಿಗೆ ದಾನ ಧರ್ಮ ಮಾಡೋದಾಗಲಿ, ನಮ್ಮ ತೀರಿ ಹೋದಂಥ ತಂದೆ ತಾಯಿಯರ ಹೆಸರಲ್ಲಿ ಈಗಾಗಲೇ ಹೇಳಿದಂತೆ ಜಕಾತ್ ಅಂದರೆ ನಮ್ಮದು ಎಷ್ಟು ನಮ್ಮದು ಮೌಲ್ಯ ಅದ, ಅದರಲ್ಲಿ 2.5% ದಾನ ಮಾಡಬೇಕಂತಿದೆ. ಅದಕ್ಕಾಗಿ ಈ ಯುಗಾದಿ ಮತ್ತು ಆರೋಗ್ಯ ಕೊಟ್ಟು, ಮಳೆ ಬೆಳೆ ಕೊಟ್ಟು ರೈತರಿಗೆ ಒಂದು ನೆಮ್ಮದಿಯ ಜೀವನವನ್ನು ಬದುಕೋದಕ್ಕೆ ನಮ್ಮ ತಾಲೂಕಿನಲ್ಲಿ ಹೀಗಾಗಿ ಎಲ್ಲರೂ ಶ್ರಮಿಸೋಣ ಅಂತೇಳಿ ಧನ್ಯವಾದ. ನನ್ನ ಹೆಸರು ರಫತ್ ಜಾಗೀರ್ದಾರ್, ಅಫ್ಜಲ್ಪುರ್.